ನಮಸ್ಕಾರ, ನಿಮ್ಮೆಲ್ಲರಿಗೂ ರಂಜ್ ಕಿಚನ್ 06 ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಾನು ಮಂಡಕ್ಕಿ ಚುಡುವನ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು_1 ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನಾನು ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ನಾವು ತಡ ಮಾಡದೆ ಮಂಡಕ್ಕಿ ಚುಡುವನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಂಡಕ್ಕಿ ಚುಡುವ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತಗೊಂಡಿದ್ದೀನಪ್ಪ ಅಂತಂದ್ರೆ, ನೋಡಿ, ನಾನು 1 kg ಚುಡುವ ಮಂಡಕ್ಕಿನ ತಗೊಂಡಿದ್ದೀನಿ. ಇದು ಎಲ್ಲ ಕಿರಾಣಿ ಸ್ಟೋರಲ್ಲಿ ಸಿಗುತ್ತೆ. ನಾನು ಅರ್ಧ kg ಪ್ಯಾಕೆಟ್ನ ತಗೊಂಡಿದ್ದೀನಿ. ಮತ್ತೆ ಅರ್ಧ kg ಶೇಂಗಾ, ಅರ್ಧ kg ಪುಟಾಣಿ, 1 ಬೌಲಷ್ಟು ಸಾಸಿವೆ, ಅರ್ಧ ಬೌಲಷ್ಟು ಜೀರಿಗೆ, 1 ಬೌಲಷ್ಟು ಖಾರದ ಪುಡಿ, ಅರ್ಧ ಬೌಲಷ್ಟು ಅರಿಶಿಣ ಪುಡಿನ ನಾನು ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲಷ್ಟು ಸಕ್ಕರೆ, ಇದನ್ನ ನಾನು ಆಮೇಲೆ ಸಕ್ಕರೆ ಪುಡಿನ ಮಾಡ್ಕೊಳ್ತೀನಿ. ಮತ್ತೆ 1 ಗಿಟಕ್ ಕೊಬ್ಬರಿನ ನಾನು ತಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಇಡಿಯಷ್ಟು ಕರಿಬೇವು ಸೊಪ್ಪು, ಮತ್ತೆ 4 ದೊಡ್ಡ ಗಡ್ಡೆಯ ಬೆಳ್ಳುಳ್ಳಿನ ನಾನು ಈ ರೀತಿಯಾಗಿ ಸುಲಿದಿಟ್ಕೊಂಡಿದ್ದೀನಿ. ಸೊ ನಮ್ಗೆ ಚುಡುವ ಮಾಡೋದಕ್ಕೆ ಈ ಎಲ್ಲ ಐಟಮ್ಸ್ ಬೇಕಾಗುತ್ತೆ. ನಾನು ಸಕ್ಕರೆನ ಮಿಕ್ಸಿಗೆ ಹಾಕೊಳ್ತೀನಿ, ಸಕ್ಕರೆ ಪುಡಿನ ಮಾಡ್ಕೊಳ್ಳೋದಕ್ಕೆ. ನೋಡಿ, ನಾನು ಸಣ್ಣಗೆ ಸಕ್ಕರೆ ಪುಡಿನ ರುಬ್ಕೊಂಡಿದ್ದೀನಿ. ನೀವು ಕೂಡ ಸಕ್ಕರೆ ಪುಡಿನ ಹಾಕೊಂಡೆ ಮಂಡಕ್ಕಿ ಚುಡುವನ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂತಂದ್ರೆ ಮಂಡಕ್ಕಿ ಚುಡುವ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗುತ್ತೆ. ಅದ್ರಗೋಸ್ಕರ ನೋಡಿ, ನಾನು ಒಂದು ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ. ಅದರೊಳಗಡೆ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, 1 ಪಾವು ಕೆಜಿಯಷ್ಟು ಎಣ್ಣೆ ಒಳಗಡೆ ನಾನು ಅರ್ಧ ಕೆಜಿಯಷ್ಟು ಶೇಂಗಾನ ಹಾಕೊಂಡು ಇವಾಗ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ನೋಡಿ, ಇದನ್ನ ನಾವು 1-2 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಆದರೆ ಸಾಕು. ಇವಾಗ ನಾನು ಇದನ್ನ ಒಂದು ಪ್ಲೇಟ್ನಲ್ಲಿ ತಕ್ಕೊಳ್ತೀನಿ. ಇವಾಗ ಅದೇ ಎಣ್ಣೆ ಒಳಗಡೆ ನಾನು ಪುಟಾಣಿನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೇಮ್ ಅದೇ ರೀತಿ ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಈ ರೀತಿ ಪುಟಾಣಿನ ಹುರ್ಕೊಂಡ್ರೆ ಸಾಕು. 1-2 ನಿಮಿಷದವರೆಗೂ ಹುರ್ಕೊಂಡಿದ್ದೀವಿ. ನೋಡಿ, ಇದಾದರೆ ಸಾಕು. ಇವಾಗ ಇದನ್ನು ಕೂಡ ನಾನು ಒಂದು ಪ್ಲೇಟ್ನಲ್ಲಿ ತಕ್ಕೊಳ್ತೀನಿ. ಇವಾಗ ಅದೇ ಎಣ್ಣೆ ಒಳಗಡೆ ನಾನು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ, ಕಟ್ ಮಾಡಿರೋ ಕೊಬ್ಬರಿನ. ಇದನ್ನು ಕೂಡ ಇವಾಗ 1-2-3 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಕೊಬ್ಬರಿ ಇವಾಗ ಫ್ರೈ ಆಗಿದೆ. ಇವಾಗ ಅದನ್ನ ಒಂದು ಪ್ಲೇಟ್ನಲ್ಲಿ ಸಪ್ರೇಟ್ ಮಾಡ್ಕೊಳ್ತೀವಿ. ನೋಡಿ, ಇವಾಗ ಅದೇ ಎಣ್ಣೆ ಒಳಗಡೆ ನಮ್ಮಮ್ಮ ಸಾಸಿವೆನ ಹಾಕ್ತಾ ಇದ್ದಾರೆ. ಮತ್ತೆ ಅದರೊಳಗಡೆ ಜೀರಿಗೆ ಕೂಡ ಹಾಕೊಳ್ತೀವಿ. ಜೀರಿಗೆ ಹಾಕೊಂಡು ಅದನ್ನ ಫಸ್ಟ್ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಚಟಪಟ ಅಂತ ಇದಾವೆ. ಇವಾಗ ಇದ್ರೊಳಗಡೆ ಬೆಳ್ಳುಳ್ಳಿನ ಹಾಕೊಳ್ತೀವಿ. ನೋಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ, ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಇದ್ರೊಳಗಡೆ ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಕರಿಬೇವು ಕೂಡ ಫ್ರೈ ಆಗಿದೆ, ಕ್ರಿಸ್ಪಿಯಾಗಿ ಕೂಡ ಆಗಿದೆ. ಇವಾಗ ಇದ್ರೊಳಗಡೆ ನಾವು ಖಾರ, ಉಪ್ಪು, ಅರಿಶಿಣ ಹಾಕೊಳ್ತೀವಿ. ನೋಡಿ, 1 ಬೌಲಷ್ಟು ಖಾರದ ಪುಡಿ, 1 ಬೌಲಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಖಾರ, ಉಪ್ಪು, ಅರಿಶಿಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಎಲ್ಲ ನಾವು ಫ್ರೈ ಮಾಡಿಟ್ಟಿರೋ ಕೊಬ್ಬರಿ, ಪುಟಾಣಿ, ಶೇಂಗಾ 3 ಹಾಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದ್ರೊಳಗಡೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಂಡಕ್ಕಿನ ಹಾಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಎಲ್ಲ ಮಂಡಕ್ಕಿಗೆ ಮಸಾಲ ಹಚ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಮಸಾಲ ಹತ್ಕೊಳ್ಳೋವರೆಗೂ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀವಿ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಇವಾಗ ಇದ್ರೊಳಗಡೆ ನಾವು ಸಕ್ಕರೆ ಪುಡಿನ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕೊಂಡ ನಂತರ ಸಕ್ಕರೆ ಪುಡಿ ಕೂಡ ಇವಾಗ ಮಂಡಕ್ಕಿಗೆ ಹತ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಸಕ್ಕರೆ ಪುಡಿನ ಹಾಕೊಳ್ಳಿ. ನೋಡಿ, ಸಕ್ಕರೆ ಪುಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಇದನ್ನ ನಮ್ಮಮ್ಮ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇವಾಗ ಫೈನಲ್ ಟಚ್ ಕೂಡ ಕೊಟ್ಟಾಯಿತು. ಇವಾಗ ನೋಡಿ, ಈ ಮಂಡಕ್ಕಿ ಚುಡುವನ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. 1 ಮಂತ್ಗೋಸ್ಕರ ಅಥವಾ 2 ಮಂತ್ಗೋಸ್ಕರ ಇದನ್ನ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಇದು ಸ್ನ್ಯಾಕ್ಸ್ ಟೈಮಲ್ಲಿ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿರುತ್ತೆ ಇದು. ಇವಾಗ ನಮ್ಗೆ ಏನಾದರೂ ಚಟ್ಪಟ ತಿನ್ನಬೇಕು ಅಂತ ಅನಿಸಿದಾಗ ನಾವು ಮಂಡಕ್ಕಿ ಚುಡುವನ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಇವಾಗ ಮಳೆಗಾಲ ಕೂಡ, ಸೊ ಇವಾಗ ನಾವು ಇದನ್ನ ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ಗೋಸ್ಕರ 1 ಕಪ್ ಟೀ ಜೊತೆ ನಾವು ಮಂಡಕ್ಕಿ ಚುಡುವನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಅನಿಸುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ನಾನು ಇದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತೀನಿ.
ಸೊ ಫೈನಲಿ ಮಂಡಕ್ಕಿ ಚೂಡ ರೆಡಿ ಆಯ್ತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮಂಡಕ್ಕಿ ಚೂಡನ ಮಾಡ್ಕೋಬಹುದು ಅಂತ. ನೀವು ಕೂಡ ಈ ರೆಸಿಪಿನ ಇಷ್ಟಪಡ್ತೀರಾ? ನೀವು ಕೂಡ ಒಮ್ಮೆ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ಮಂಡಕ್ಕಿ ಚೂಡ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗಿದೆ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಆಗಿದೆ. ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.